ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘ ನಿನ್ನೆ ಸಭೆ ಸೇರಿ ಒಂದು ತೀರ್ಮಾನ ಮಾಡಿದೆ. ಅದೇನೆಂದ್ರೆ ತುಂಗಭದ್ರಾ ಕಾರ್ಮಿಕರೇನು ಮುಂಡ್ರಾಬಾದ್ ಮತ್ತು ಯರಮರ್ಸ್ ವಲಯದಲ್ಲಿ 1818 ಖಾಲಿ ಹುದ್ದೆಗಳ ಜಾಗದಲ್ಲಿ ಏನು 1500 ಜನ ದುಡಿತಾ ಇದ್ದಾರೆ. ಈ ಕಾರ್ಮಿಕರಿಗೆ ಕಳೆದ 35 ವರ್ಷಗಳಿಂದ ಬಿಡಿಗಾಸಿ ದುಡಿತಕ್ಕಂಥ ಕಾರ್ಮಿಕರಿಗೆ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ, ವೇತನ ಕೊಡ್ತಾ ಇಲ್ಲ, ಕೆಲಸ ಕೊಡ್ತಾ ಇಲ್ಲ. ಇದರ ವಿರುದ್ಧ ಪದೇ ಪದೇ ನಾವು ಧ್ವನಿ ಎತ್ತಿದ್ದೀವಿ. ಆದರೂ ನಿಗಮದ ಆದೇಶಗಳು ಪಾಲನೆ ಆಗ್ತಿಲ್ಲ, WRD ಆದೇಶಗಳು ಪಾಲನೆ ಆಗ್ತಿಲ್ಲ, ಸರ್ಕಾರದ ಆದೇಶಗಳು ಪಾಲನೆ ಆಗ್ತಿಲ್ಲ. ಇದರಿಂದ ಇಡೀ ಕಾರ್ಮಿಕರಿಗೆ, ಮುಖ್ಯವಾಗಿ ತುಂಗಭದ್ರಾ ಕಾರ್ಮಿಕರಿಗೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದೇನಂದ್ರೆ ಕಳೆದ 8 ತಿಂಗಳಿಂದ ಸಂಬಳ ಪಾವತಿ ಆಗಿಲ್ಲ. 2025 ಏಪ್ರಿಲ್ ಮೇ ಜೂನ್ ಹಿಡ್ಕೊಂಡು ಇಲ್ಲಿವರೆಗೆ 8 ತಿಂಗಳಿಂದ ತುಂಗಭದ್ರಾ ಕಾರ್ಮಿಕರಿಗೆ ನೀವು ಸಂಬಳ ಕೊಟ್ಟಿಲ್ಲ, ಅಂದ್ರೆ ದುಡಿದು ಸಂಬಳ ಕೊಟ್ಟಿಲ್ಲ. ಸೊ ಇವತ್ತು ಮತ್ತು ನಾಳೆಯಿಂದ ಗೇಟ್ ರಿಪೇರಿ ಹೆಸರಲ್ಲಿ ಏನ್ ಡ್ಯಾಮ್ ಬಂದ್ ಮಾಡ್ತಾ ಇದೀರಿ, ಕಾಲುವೆಗೆ ನೀರಿಲ್ಲ, ಕೆಲಸ ಇಲ್ಲ ಅಂತ ಹೇಳ್ತಾ ಇದೀರಿ. ಎರಡು ಹೊಡೆತಗಳು, ಎರಡು ಅನ್ಯಾಯಗಳು, ಎರಡು ಅಪರಾಧಗಳು ತುಂಗಭದ್ರಾ ಕಾರ್ಮಿಕರ ಮೇಲೆ ಆಗ್ತಿವೆ. ಇದನ್ನ ಖಂಡಿಸಿ ಈಗಾಗಲೇ ಆಕ್ಚುಲಿ ನಮಗೆ ವರ್ಷ ಪೂರ್ತಿ ಕೆಲಸ ಬೇಕಂತ 2 ವರ್ಷಗಳಿಂದ ಆರ್ಡರ್ ತಂದಿದ್ದೀವಿ. ಎಲ್ಲ ವಿಭಾಗದಲ್ಲಿ 12 ತಿಂಗಳ ಎಸ್ಟಿಮೇಷನ್ ಮಾಡಿ ಕಳಿಸಲಾಗಿದೆ. ಆದ್ರೆ ಅಪ್ರೂವ್ ಮಾಡುವಾಗ 9 ತಿಂಗಳು 10 ತಿಂಗಳು ಅಂತ ಮಾಡಿಕೊಂಡು ಕಾರ್ಮಿಕರಿಗೆ ಅನ್ಯಾಯ ಮಾಡಲಾಗ್ತಿದೆ. ಕಾರ್ಮಿಕರ ಸಂಬಳದ ಹಣವನ್ನು ಡೈವರ್ಟ್ ಮಾಡಲಾಗ್ತಿದೆ. ಸಿರಿವಾರ ವಿಭಾಗದಲ್ಲಿ ಪ್ರಭಾರಿ ಇಂಜಿನಿಯರ್ ವಿಜಯಲಕ್ಷ್ಮಿ ಪಾಟೀಲ್ ಅನ್ನೋರು 1,10,00,000 ರೂಪಾಯಿ ಕಾರ್ಮಿಕರ ಕೂಲಿ ಹಣವನ್ನ ಸೋಮಶೇಖರ್ ಅನ್ನುವಂತ ಸಿವಿಲ್ ಕಾಂಟ್ರಾಕ್ಟರ್ ಖಾತೆಗೆ ಜಮಾ ಮಾಡಿ ಡ್ರಾ ಮಾಡಿದ್ದಾರೆ. ಇದರ ಮೇಲೆ ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಕಾರ್ಮಿಕ ಮಂತ್ರಿಗಳಿಗೆ, ನಿಗಮದ MDಗೆ, ಚೀಫ್ ಇಂಜಿನಿಯರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕ್ರಮ ಆಗಿಲ್ಲ. ನೋಟಿಸ್ ಇಶ್ಯೂ ಮಾಡಿಲ್ಲ, ಸಸ್ಪೆಂಡ್ ಮಾಡಿಲ್ಲ, ಕೇಸ್ ಮಾಡಿಲ್ಲ. ಈ ರೀತಿ ಯರಮರ್ಸ್ ವಲಯದಲ್ಲಿ, ಸಿರಿವಾರ ವಲಯದಲ್ಲಿ, ಸಿಂಧನೂರು ವಲಯದಲ್ಲಿ, ಬಹುತೇಕ ಎಲ್ಲ ವಲಯದಲ್ಲಿ ಕಾರ್ಮಿಕರ ಪಾಲಿನ ಕೂಲಿನ 2701 ಹೆಡ್ನಾಗಿರ್ತಕ್ಕಂಥ ಕೂಲಿನ ಡೈವರ್ಟ್ ಮಾಡ್ತಾನಿದ್ದಾರೆ, ತಿಂತಾನಿದ್ದಾರೆ. ಕಾರ್ಮಿಕರಿಗೆ ಸಂಬಳ ಕೊಡ್ತಿಲ್ಲ, ಕಾರ್ಮಿಕರು ಹೆಂಗ್ ಸಂಸಾರ ನಡೆಸಬೇಕಂತ. ಹಾಗಾಗಿ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಶ್ರೀ ಶರಣು ಪ್ರಕಾಶ್ ಪಾಟೀಲ್ ಲೆಟರ್ ಕೊಟ್ಟಿದ್ದಾರೆ, ಕೆಲಸ ಕೊಡಿ ಕಾರ್ಮಿಕರಿಗೆ, ಕೂಲಿ ಕೊಡಿ ಅಂತ. ಅದ್ರ ಕೆಲಸ ಕೊಡ್ತಿಲ್ಲ, ಕೂಲಿ ಕೊಡ್ತಿಲ್ಲ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗೆ ಅವರು ಲೆಟರ್ ಕೊಟ್ಟಿದ್ದಾರೆ, ಕೆಲಸ ಕೊಡಿ, ಕೂಲಿ ಕೊಡಿ ಅಂತ. ಕೂಲಿ ಇಲ್ಲ, ಕೆಲಸ ಇಲ್ಲ. ಎಲ್ಲ ಶಾಸಕರು ಆದೇಶ ಮಾಡಿದ್ರಿ, ಅದಕ್ಕೆ ಅರ್ಥನೇ ಇಲ್ಲ. ಹಾಗಾಗಿ ಸರ್ಕಾರದ ಆದೇಶಗಳು ನೀರಾವರಿ ಇಲಾಖೆಯಲ್ಲಿ ಜಾರಿಗೆ ಬರ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳೇನಿದಾರಲ್ಲ ಅವ್ರದೇ ಸ್ವಂತ ರಾಜ್ಯ ಆಗಿದೆ. ಇದಕ್ಕೆ ಕಾರಣ ಏನಂದ್ರೆ ನೀವು ಕೊಟ್ಟ ಆದೇಶ ಯಾಕೆ ಜಾರಿ ಆಗ್ತಿಲ್ಲ ಅಂದ್ರೆ ನಿಜವಾಗ್ಲೂ ನೀವು ಕಾರ್ಮಿಕರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಕಾನೂನು ಪಾಲನೆ ಮಾಡ್ತಿಲ್ಲ, ಸರ್ಕಾರಿ ಆದೇಶಗಳನ್ನ, ನಿಗಮದ ಆದೇಶಗಳನ್ನ ಪಾಲನೆ ಮಾಡ್ತಿಲ್ಲ. ನೀವು ಭ್ರಷ್ಟರ ಬೆನ್ನಿಗೆ ನಿಂತ್ಕೊಂಡಿದ್ರಿ, ಭ್ರಷ್ಟರ ನೀವು ಕಾಪಾಡ್ತಾ ಇದ್ದೀರಿ ಅಂತ. ಅದಕ್ಕೆ ಮೇಲಿಂದ ಮೇಲೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ನಮಗೆ ಸಂಬಳ ಬೇಕು, ಕೆಲಸ ಬೇಕು, ಸಂಬಳ ಬೇಕು, ಕೆಲಸ ಬೇಕು ಅಂತ ಕೇಳಿದ ಮೇಲೆ ಕೂಡ ಸಂಬಳ ಇಲ್ಲ, ಕೆಲಸ ಇಲ್ಲ ಅಂತ ಆದ್ಮೇಲೆ ನಮಗೆ ಉಳಿದಿರೋದು ಒಂದೇ ಹಾದಿ, ನಿಮ್ಮ ವಿರುದ್ಧ ಹೋರಾಟ. ನೀವು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿ ಜಿಲ್ಲೆಯನ್ನು ಉಸ್ತುವಾರಿ ಮಾಡ್ತಾ ಇಲ್ಲ, ರೈತರ ಕಷ್ಟ ಅರ್ಥ ಮಾಡ್ಕೊಳ್ತಿಲ್ಲ, ಕಾರ್ಮಿಕರ ಕಷ್ಟ ಅರ್ಥ ಮಾಡ್ಕೊಳ್ತಿಲ್ಲ. ತುಂಗಭದ್ರಾ ಕಾರ್ಮಿಕರ ಕಷ್ಟ ಅಂತ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಈ ವರ್ಷ ಭತ್ತದ ಬೆಳೆಗೆ ಆಕ್ಚುಲಿ ವೈರಲ್ ರೋಗ ಬಿದ್ದುಬಿಟ್ಟು ಇಡೀ ಭತ್ತದ ಕಳೆದ ನಾಶ ಆಗೋಗಿದೆ. ಪ್ರತಿ ಎಕರೆಗೆ 20-25 ಸಾವಿರ ನುಕ್ಸಾನ ಆಗಿದೆ ರೈತರಿಗೆ. ಈಗ ಹಿಂಗಾರಿ ನಮಗೆ ನೀರಿಲ್ಲ, ಮುಂಗಾರು ಹಾಳಾಯ್ತು, ಹಿಂಗಾರಿಗೆ ನೀರಿಲ್ಲ. ಮುಂಗಾರಿನಲ್ಲಿ ನಮಗೆ ಸಂಬಳ ಸಿಗ್ಲಿಲ್ಲ, ಹಿಂಗಾರು ನಮ್ಗೆ ಕೆಲಸ ಇಲ್ಲ ಅಂದ್ರೆ ನಾವು ಸುಮ್ಮನಿರೋದು ಹೇಗೆ? ಇಡೀ ಜಿಲ್ಲೆ ರೈತರು, ಕಾರ್ಮಿಕರು ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ, ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ, ಜೀವನ ಮಾಡಕ್ ಆಗ್ತಿಲ್ಲ. ಇದನ್ನ ನೋಡಿ ನೋಡಿ ಕೂಡ ನೀವು ಉತ್ಸವಗಳನ್ನು ಮಾಡ್ತಾ ಇದೀರಿ, ಉತ್ಸವಗಳ ಮೇಲೆ ಉತ್ಸವವನ್ನು ಮಾಡ್ತಾ ಇದೀರಿ. ಮೊನ್ನೆ ಅಂಬೋತ್ಸವ ಅಂತ ಮಾಡಿದ್ರಿ, ಹಂಪನಗೌಡರನ್ನ ಕಟ್ಟಿಕೊಂಡು. ಇವಾಗ ಮತ್ತೆ ರಾಯಚೂರು ಉತ್ಸವ ಕೊಂಡಿರಿ. ರಾಯಚೂರು ಉತ್ಸವಕ್ಕೆ 10 ಕೋಟಿ, ಅಂಬೋತ್ಸವಕ್ಕೆ 10 ಕೋಟಿ, ಅನುದಾನಕ್ಕೆ 150 ಕೋಟಿ, ಇಲ್ಲಿ ಅನುದಾನಕ್ಕೆ 300 ಕೋಟಿ ಅನ್ನುವಾಗ ನಮ್ಗೆ ಬೇಕಾಗಿದ್ದು 20-25 ಕೋಟಿ ಸಂಬಳ. ಅದಕ್ಕೆ ನೀವು ಉಸ್ತುವಾರಿ ವಹಿಸಲಿಕ್ಕೆ ಯೋಗ್ಯತೆ ಇಲ್ಲ, ನಮ್ಮನ್ನು ಕಾಪಾಡ್ತಿಲ್ಲ. ಭ್ರಷ್ಟ ಅಧಿಕಾರಿಗಳು ನೀವು ಕಾಪಾಡೋದ್ರಿಂದ ನೀವು ರಾಜೀನಾಮೆ ಕೊಡಬೇಕು, ಉಸ್ತುವಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇದನ್ನೇ ಮುಂದಿಟ್ಕೊಂಡು ಜನವರಿ 26ಕ್ಕೆ ನೀವು ಜಿಲ್ಲೆಗೆ ಬರಬಾರ್ದು, ಜೆಂಡಾ ಏರಿಸಬಾರ್ದು, ಉಸ್ತುವಾರಿ ವಹಿಸಬಾರ್ದು. ಉತ್ಸವಗಳಿಗೆ ಸೀಮಿತ ಆಗೋ ನೀವು, ಭ್ರಷ್ಟ ಅಧಿಕಾರಿಗೆ ಸೀಮಿತ ಆಗೋ ನೀವು, ನಿಮ್ಮ ವಿರುದ್ಧ ನಮ್ಮ ಹೋರಾಟ ಇದೆ. ಜನವರಿ 26ಕ್ಕೆ ನಾವು ನಿಮ್ಮನ್ನು ಸಿಕ್ಕಲ್ಲಿ ಕೆರಾಯಿಸ್ತೀವಿ. ತಿರಂಗಿ ಜೆಂಡಾ ಮುಟ್ಲಿಕ್ಕೆ ಬಿಡೋದಿಲ್ಲ. 8 ತಿಂಗಳ ಕೂಲಿ ಕೊಡದೆ ಹೋದ್ರೆ, ಕೆಲಸವನ್ನು ಕಂಟಿನ್ಯೂ ಮಾಡದೆ ಹೋದ್ರೆ, ನಿಗಮದ ನಿಯಮವನ್ನು ಪಾಲನೆ ಮಾಡದೆ ಹೋದ್ರೆ ನಿಮ್ಮ ವಿರುದ್ಧ ಹೋರಾಡ್ತೀವಿ ಅಂತ ನಾವು ಕೇಳ್ತಾ ಇದೀವಿ. ಜೊತೆಗೆ ನಮ್ಮ ಎಲ್ಲಾ ತುಂಗಭದ್ರಾ ಕಾರ್ಮಿಕರಿಗೆ ವಿನಂತಿ ಇಷ್ಟೇ, ಇದುವರೆಗೆ ಏನೆಲ್ಲ ಪಡೆದಿವಿ ಅದು ಹೋರಾಟದ ಮೂಲಕನೇ. 1818 ಕಾಯಂ ಹುದ್ದೆ ಜಾಗದಲ್ಲಿ ನಮ್ಮನ್ನು ದುಡಿಸ್ತಾ ಇದ್ದಾರೆ. 35 ವರ್ಷದಿಂದ ದುಡಿಸಿದ್ದಾರೆ. 6,000, 7,000, 8,000
ಕೊನೆಗೆ 12-15-13 ಸಾವಿರಕ್ಕೆ ದುಡಿಸ್ತಾ ಇದ್ದಾರೆ. ಇದೇ ಹುದ್ದೆ ಪರ್ಮನೆಂಟ್ ಆದ್ರೆ 42-45 ಸಾವಿರಕ್ಕೆ ಸಂಬಳ ಕೊಡಬೇಕಾಗುತ್ತೆ. ಸೊ ಪರ್ಮನೆಂಟ್ ಜಾಗದಲ್ಲಿ ನಮ್ಮನೇನು ದುಡಿಸ್ತಾ ಇದ್ದಾರೆ, ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಅನ್ಯಾಯವನ್ನು ಸಹಿಸ್ಕೊಳ್ಬಾರ್ದು. ಹೋರಾಟದ ಮೂಲಕ ಇದು ಫೈಸಲ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಜನವರಿ 26 ರಾಯಚೂರಿನಲ್ಲಿ ನಡೀತಕ್ಕಂತ ಮಿನಿಸ್ಟರ್ನ ಗೆರವು ಮಾಡ್ತಕ್ಕಂತ, ಮಿನಿಸ್ಟರ್ ರಾಜೀನಾಮೆ ಕೇಳ್ತಕ್ಕಂತ, ನ್ಯಾಯ ಕೇಳುವಂತ ಈ ಹೋರಾಟದಲ್ಲಿ ಸಂಪೂರ್ಣ ಕಾರ್ಮಿಕರು ಪಾಲ್ಗೊಳ್ಬೇಕಂತ ಹೇಳಿ ವಿನಂತಿ ಮಾಡ್ತಿದ್ವಿ. ಜೊತೆಗೆ ಇವತ್ತಿನಿಂದ ನಾಳೆಯಿಂದ ಕೆಲಸ ನಿಲ್ಲಿಸಬಾರದು. ಯಾಕಂದ್ರೆ ನಿಗಮದಿಂದ ನಾವು ಆದೇಶವನ್ನು ಮಾಡಿಸಿದೀವಿ. ನಿಗಮದಲ್ಲಿ ನಿಯಮ ಇದೆ, ವರ್ಷ ಪೂರ್ತಿ ಕೆಲಸ, ನೀರಿದ್ದಾಗ ನೀರಿನ ಕೆಲಸ, ನೀರಿಲ್ದಾಗ CO2, ಜಂಗಲ್ ಕಟಿಂಗ್, ಕೆನಾಲ್ ಮೇಂಟೆನೆನ್ಸ್, ಸ್ಟ್ರಕ್ಚರ್ ಮೇಂಟೆನೆನ್ಸ್, ಸರ್ವಿಸ್ ರೋಡ್ಸ್ ಮೇಂಟೆನೆನ್ಸ್ ಇರೋದ್ರಿಂದ ಕೆಲಸವನ್ನ ನಿಲ್ಲಿಸಬೇಡಿ, ಎಲ್ಲರೂ ಕೆಲಸಕ್ಕೆ ಹೋಗ್ಬೇಕು. ಜನವರಿ 26 ರಾಯಚೂರಿನ ಮಂತ್ರಿಗೆರ ಹೋರಾಟಕ್ಕೆ ಬರಬೇಕನ್ನೋದು ತುಂಗಭದ್ರಾ ಕಾರ್ಮಿಕ ಸಂಘದ ವಿನಂತಿ ಆಗಿದೆ. ಥ್ಯಾಂಕ್ ಯು. ಲಾಲ್ ಸಲಾಂ.